ಹಲೋ ವೀವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಚಾನಲ್ನ ಹೀಗೆ ಸಪೋರ್ಟ್ ಮಾಡಿ ಕೂರ್ಟಿಡ್ ಚಾನಲ್. ಇವತ್ತು ನನ್ನ ಮಗಳ ಫಸ್ಟ್ ಡೇ ಸ್ಕೂಲ್ ಬ್ಲಾಗ್ ಆಗಿರುತ್ತೆ. ಸೊ ಸ್ಕೂಲ್ ಸ್ಟಾರ್ಟ್ ಬ್ಯಾಕ್ ಡೇಗೆ ನಮಗೆ ಬುಕ್ ಕಲೆಕ್ಷನ್ಗೆ ಮೆಸೇಜ್ ಹಾಕಿದ್ರು. ಸೊ ಅದಕ್ಕಾಗಿ ಬುಕ್ಸ್ ಕಲೆಕ್ಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ನಾವು ಸ್ಕೂಲಿಗೆ. ಸೊ ಆ್ಯಕ್ಚುಲಿ ಈ ಬಿಲ್ಡಿಂಗ್ ತುಂಬಾ ಚೆನ್ನಾಗಿತ್ತು. ಹೊಸ ಸ್ಕೂಲ್ ಇದೆ ಆ್ಯಕ್ಚುಲಿ. ತುಂಬಾ ಚೆನ್ನಾಗಿದೆ. ಎನ್ವೈರ್ಮೆಂಟ್ ಆಗಿರ್ಬೋದು, ಕ್ಲಾಸ್ ರೂಮ್ಸ್ ಸ್ಪೇಷಿಯಸ್ ಆಗಿದೆ. ಆ್ಯಂಡ್ ನನಗೆ ಬುಕ್ ತುಂಬಾ ಇಷ್ಟ ಆಗಿದೆ. ಏನಂದರೆ ಆ ಬುಕ್ಕಲ್ಲಿ NEP ಪಾಲಿಸಿ ಅಂತ ಆಯಿತು. ಅದು ನೋಡಿ ತುಂಬ ಖುಷಿ ಆಯಿತು. ಯಾಕೆಂದರೆ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಇಲ್ಲಿ ಕೂಡ ಫಾಲೋ ಮಾಡ್ತಿದ್ದಾರೆ ಅನ್ನೋವಾಗ ಖುಷಿ ಆಯಿತು. ಸೊ CBSE ಬೋರ್ಡ್ ಆಗಿರೋದ್ರಿಂದ ಚೆನ್ನಾಗಿದೆ ಸ್ಕೂಲ್ ಕೂಡ. ಹಾಗೆ ಟೀಚರ್ಸ್ ಕೂಡ ತುಂಬ ಫ್ರೆಂಡ್ಲಿ ಆಗಿದ್ದರು. ಟೀಚರ್ಸ್ ಹಾಗೆ ಅಲ್ವಾ, ಮಕ್ಕಳ ಜೊತೆ ಸಣ್ಣ ಮಕ್ಕಳು ಅಂತ ಹೇಳಿದಾಗ ತುಂಬ ಫ್ರೆಂಡ್ಲಿ ಆಗಿರಬೇಕು. ಹಾಗೆ ಪೇಷನ್ಸಿಂದನೂ ಇರಬೇಕು. ತುಂಬ ಅಂದರೆ ಅವಳು ಸ್ಮೈಲಿ ಫೇಸ್ ಆಗಿರ್ಬೋದು, ಮಕ್ಕಳ ಜೊತೆ ಅವ್ರು ಮಾತಾಡೋದು ರೀತಿ ನನಗಂತೂ ತುಂಬಾ ಇಷ್ಟ ಆಯಿತು. ಹಾಗೆ ಯೂನಿಫಾರ್ಮ್ ಎಲ್ಲ ಸೈಜಸ್ ನಾವು ನೋಡಿ ತಗೋಬೇಕಾಗಿತ್ತು. ಹಾಗೆ ಚೆಕ್ ಮಾಡ್ತಾ ಇದ್ದಾರೆ. ಸೊ ಇದು ಅವರ ಕ್ಲಾಸ್ ಟೀಚರ್. ಅವರಂತೂ ತುಂಬ ಚೆನ್ನಾಗಿ ಮಾತಾಡಿಸಿದ್ರು ಅವಳು ಕೂಡ ತುಂಬ ರೆಸ್ಪಾನ್ಸ್ ಮಾಡಿದ್ದು, ಒಳ್ಳೆ ರೆಸ್ಪಾನ್ಸ್. ಸೊ ಈಗ ಯೂನಿಫಾರ್ಮ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಳ್ಳೋಕೆ ಕೂರಿಸಿದ್ದೀವಿ. ಕರೆಕ್ಟಾಗಿ ಸೈಜ್ ತೊಗೊಂಡೋದ್ರೆ ನಮಗೂ ಈಸಿ ಆಗುತ್ತೆ. ಹಾಗಾಗಿ ಸೈಜಸ್ ಎಲ್ಲ ನೋಡಿ ಕಲೆಕ್ಟ್ ಮಾಡ್ಕೋತಾ ಇದ್ದೀವಿ. ಚೆನ್ನಾಗಿತ್ತು ಫಸ್ಟ್ ಡೇ ಬುಕ್ ಕಲೆಕ್ಷನ್ ಡೇ. ಹಾಗೆ ತುಂಬ ಸೆಕೆ ಕೂಡ ಸ್ಟಾರ್ಟ್ ಆಗಿದೆ. ಸಮ್ಮರ್ ಸ್ಟಾರ್ಟ್ ಆಗಿದೆ ದುಬೈಯಲ್ಲಿ. ತುಂಬ ಅಂದರೆ ತುಂಬಾ ಸೆಕೆ ಇದೆ. ಸೊ ಈಗ ನಾವು ಹೊರಟ್ವಿ. ಅವಳು ಬುಕ್ ಕೂಡ ನಂಗೆ ಕೊಡ್ತಾ ಇಲ್ಲ, ನಾನೇ ಇಟ್ಕೋತೀನಿ ಅಂತ ಹೇಳಿದಲ್ಲ. ಅಷ್ಟೊಂದು ಎಕ್ಸೈಟ್ಮೆಂಟ್ ಆಗಿಬಿಟ್ಟಿದ್ದಾಳೆ ಅವಳು. ಮಕ್ಕಳು ಹಾಗೇನೆ ಅಲ್ವಾ, ಬುಕ್ಸ್, ಕಲರಿಂಗ್ ಬುಕ್ಸ್, ಆ್ಯಕ್ಟಿವಿಟಿ ಅದು ಇದು ಅಂತ ನೋಡಿದಾಗ ಅವ್ರಿಗೆ ಏನೋ ಒಂಥರ ಖುಷಿ ಆಗುತ್ತೆ. ಸೊ ಕಲರಿಂಗ್ ಆ ಥರನೇ ಅದೇ ರೀತಿಯಲ್ಲಿ ಇರ್ತಾರೆ ಅವರು. ಕಲರಿಂಗ್ ಮೆಂಟಾಲಿಟಿ, ಇಲ್ಲ ಕ್ರಾಫ್ಟ್ಸ್ ಮಾಡೋದಾಗಿರ್ಬೋದು. ಸೊ ಅವ್ರಿಗೆ ಅಂಥದ್ದೆಲ್ಲ ಇಷ್ಟ ಆಗುತ್ತೆ. ಹಾಗಾಗಿ ಸ್ವಲ್ಪ ಹೊರಗಡೆ ಬಂದು ನಾವು ಪ್ಲೇ ಏರಿಯಾ ಎಲ್ಲ ನೋಡೋಣ ಅಂಥೇಳಿ ಬಂದ್ವಿ. ತುಂಬ ಚೆನ್ನಾಗಿತ್ತು, ತುಂಬ ದೊಡ್ಡದಾಗಿತ್ತು. ಆ್ಯಂಡ್ ಚೆನ್ನಾಗಿದೆ, ತುಂಬ ಸ್ಪೇಷಿಯಸ್ ಆಗಿ. ಬಟ್ ಅದೇ ಸಮ್ಮರ್ ಸ್ಟಾರ್ಟ್ ಆಗಿರೋದ್ರಿಂದ ಸ್ವಲ್ಪ ಬಿಸಿಲು ಜಾಸ್ತಿ ಇದೆ. ಸೊ ಇವಳಂತೂ ಪಾರ್ಕೆಲ್ಲ ನೋಡಿಬಿಟ್ಟು ತುಂಬ ಖುಷಿಯಾಗಿ ಓಡ್ಬಿಟ್ಲು ನಮ್ಮನ್ನು ಬಿಟ್ಟು. ಅಷ್ಟು ಆಟ ಆಡೋಕ್ಕೆ ಅಷ್ಟು ಇಷ್ಟ. ಬಟ್ ಆಟಾಡ್ತಾ ಇದ್ಲು ಅವಳು. ಆ್ಯಂಡ್ ಸ್ವಲ್ಪ ಹೊತ್ತು ಇಲ್ಲಿ ಆಟ ಆಡಿಬಿಟ್ಟು ಆಮೇಲೆ ಮನೆಗೆ ಹೋದ್ವಿ ನಾವು. ಸೊ ನೋಡ್ತಿದ್ದೀರಲ್ವ ಎಷ್ಟು ಖುಷಿಯಿಂದ ಆಟ ಆಡ್ತಿದ್ಲೆ ಅವರು. ಆ ಖುಷಿಯಾಗಿರ್ಬೋದು, ಅವ್ರದ್ದು ಹ್ಯಾಪಿನೆಸ್ ನಮಗೆ ನೋಡಿದಾಗ ಸ್ವಲ್ಪ ಕಂಫರ್ಟೇಬಲ್ ಫೀಲ್ ಆಗುತ್ತೆ. ಅವ್ರು ಖುಷಿಯಾಗಿದ್ದರೆ ನಾವು ಕೂಡ ಖುಷಿಯಾಗಿರ್ತೀವಿ. ಹಾಗೆ ಇಲ್ಲಿ ಆಟ ಆಡ್ತಿರುವಾಗ ನಮ್ಮ ನೇಬರ್ಸ್ ಕೂಡ ಜಾಯಿನ್ ಆದರು. ಇಲ್ಲಿ ಅವರು ಕೂಡ ಬಂದಿದ್ದರು. ಅವ್ರ ಮಗನ ಒಂದು ಬುಕ್ ಕಲೆಕ್ಷನ್ಗೆ ಇಲ್ಲೇ ಇದ್ದರು. ಸೊ ಎಲ್ಲ ಸೇರಿ ಆಟ ಆಡ್ತಿದ್ದಾರೆ ಮಕ್ಕಳು. ನನಗಂತೂ ಸ್ವಲ್ಪ ಸಮಾಧಾನ, ಯಾಕೆಂದರೆ ಅವಳು ಚೆನ್ನಾಗಿ ಹೊಂದ್ಕೊಂಡಿದ್ದಾಳೆ ಸ್ಕೂಲ್ ಎನ್ವೈರ್ಮೆಂಟಿಗೆ. ಸೊ ಖುಷಿಯಾಗಿದ್ದಾಳೆ. ಸೊ ಇದು ನೆಕ್ಸ್ಟ್ ಡೇ ಬ್ಲಾಗ್, ಫಸ್ಟ್ ಡೇ ಆಫ್ ಸ್ಕೂಲ್ ಬ್ಲಾಗ್ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಫಸ್ಟ್ ಡೇ ಪ್ರೇಯರಿಂದ ಸ್ಟಾರ್ಟ್ ಆಗಿದೆ. ಯೂನಿಫಾರ್ಮೆಲ್ಲ ಹಾಕಿ ಬ್ರೇಕ್ಫಾಸ್ಟ್ ಆದಮೇಲೆ ಅವಳ ಪಪ್ಪ ಗಲಾಟೆ ಮಾಡಬಾರ್ದು, ಮ್ಯಾಮ್ ಹೇಳ್ದಂಗೆ ಕೇಳಬೇಕು ಅಂತೆಲ್ಲ ಹೇಳ್ತಾ ಇದ್ರು. ಸೊ ನಾವಿನ್ನೇನು ಸ್ಕೂಲಿಗೆ ಹೊರಟ್ವಿ. ನೇಬರ್ ಜೊತೆನೇ ನಾವು ಹೊರಟ್ವಿ. ಯಾಕೆಂದರೆ ಪೇರೆಂಟ್ಸ್ನ ಫಸ್ಟ್ ಡೇ ಅಲೋ ಮಾಡಿದರು. ಸಣ್ಣ ಮಕ್ಕಳಾದ್ರಿಂದ KG1 ಸೆಕ್ಷನ್ಸ್ಗೆಲ್ಲ ಮಕ್ಕಳನ್ನ ಅಲೋ ಮಾಡಿದರು. ನನಗೆ ಸ್ವಲ್ಪ ಎಮೋಷ್ನಲ್ ಫೀಲಿಂಗ್ ಆಗ್ತಾ ಇತ್ತು. ಬಟ್ ಇವಳಂತೂ ತುಂಬ ಖುಷಿಯಾಗಿದ್ಲು. ಇವಳ ನೋಡಿ ನಾನು ಸ್ವಲ್ಪ ಸಮಾಧಾನ ಮಾಡ್ಕೋತಾ ಇದ್ದೆ. ಇವಳು ಕಂಫರ್ಟೇಬಲ್ ಆಗಿ ಇರ್ತಾಳೆ ಅಂತ ಅಂದ್ಕೊಂಡು ತುಂಬ ಖುಷಿಯಾಯಿತು. ನೋಡ್ತಿದ್ದೀರಲ್ವ ಅವಳು ಎಷ್ಟು ಸ್ಮೈಲಿ ಆಗಿದ್ದಾಳೆ. ಕ್ಲಾಸಿಗೆ ಕೂಡ ಎಂಟರ್ ಆದಳು ಖುಷಿಯಿಂದಲೇ. ಸೊ ಮ್ಯಾಮ್ ಕೂಡ ತುಂಬ ಚೆನ್ನಾಗಿ ವೆಲ್ಕಮ್ ಮಾಡಿದರು ಮಕ್ಕಳನ್ನೆಲ್ಲ. ಹಾಗೆ ಯಾವ ಕಲರ್ ಬೇಕು ಅಂತೆಲ್ಲ ಹೇಳಿಬಿಟ್ಟು ಅವಳು ಗ್ರೀನ್ ಕಲರ್ ಬೇಕು ಅಂತ ಹೇಳಿ ಅಲ್ಲಿ ಕೂತ್ಕೊಂಡಿದ್ದಾಳೆ. ಕ್ಲಾಸ್ ರೂಮ್ ಅಷ್ಟು ತುಂಬ ಸ್ಪೇಷಿಯಸ್ ಆಗಿ ತುಂಬ ಚೆನ್ನಾಗಿತ್ತು. ಪ್ರೊಜೆಕ್ಟರೆಲ್ಲ ಇದೆ, ಸ್ಮಾರ್ಟ್ ಕ್ಲಾಸ್. ಸೊ ಸಣ್ಣ ಮಕ್ಕಳಂದರೆ ಬೇಕಲ್ವ. ಇಲ್ಲಿ ನನಗೆ ಈ ಥಾಟ್ ಅಂತೂ ತುಂಬಾ ಚೆನ್ನಾಗಿ ಅನಿಸ್ತು. ಒಂದು ತುಂಬ ಇಷ್ಟ ಆಯಿತು. ಸೊ ಮಕ್ಕಳಿಗೆ ಹಾಗೆ ಆ್ಯಕ್ಟಿವಿಟಿ ಎಲ್ಲ ಮಾಡಿ ಸ್ವಲ್ಪ ಆಮೇಲೆ ಲಂಚೆಲ್ಲ ಆದಮೇಲೆ ಸ್ವಲ್ಪ 10:30, 11 ಅಷ್ಟೊತ್ತಿಗೆ ನಾವು ಸ್ಕೂಲ್ ಬಸ್ಸಿಂದಲೇ ನಮ್ಮನ್ನು ಡ್ರಾಪ್ ಮಾಡಿದರು. ಸೊ ಏನು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿದ್ದೀನಿ, ವೀಡಿಯೋಸ್ ಜಾಸ್ತಿ ಏನು ಆ್ಯಡ್ ಮಾಡಿಲ್ಲ. ಸೊ ಇಲ್ಲಿ ನೋಡಿರ್ಬೋದು ಗಾರ್ಡನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ನ್ಯಾಚುರಲ್ ನೋಡುವಾಗ ತುಂಬಾ ಬ್ಯೂಟಿಫುಲ್ ಅನಿಸುತ್ತೆ. ಸೊ ಇಲ್ಲಿ ಸೀಸನ್ ವೈಸಲ್ಲಿ ಅವರು ಪ್ಲ್ಯಾಂಟ್ಸ್ನೆಲ್ಲ ಗ್ರೋ ಮಾಡ್ತಾರೆ.
ನನಗಂತೂ ಈ ಪ್ಲ್ಯಾಂಟ್ಸ್ ನೋಡೋಕೆ ತುಂಬ ವೈಟ್ ಅಂತಲ್ಲ, ಇದೇ ರೀತಿ ಪಿಂಕ್ ಪರ್ಪಲ್ ಕಲರೆಲ್ಲ ಫ್ಲವರ್ಸ್ ಪ್ಲ್ಯಾಂಟ್ ಮಾಡಿದರೆ ತುಂಬಾ ಚೆನ್ನಾಗಿ ಅನಿಸುತ್ತೆ ನೋಡುವಾಗ. ಸೊ ಗ್ರೀನರಿ, ದುಬೈ ಅಂತ ಹೇಳಿದಾಗ ತುಂಬ ಜನರಿಗೆ ಡೆಸರ್ಟ್ ಅಂತ ಯೋಚನೆ ಬರುತ್ತೆ, ಬಟ್ ಈ ಥರ ಗ್ರೀನರಿ ನೋಡಿದಾಗ ಮನಸ್ಸಿಗೊಂದು ಖುಷಿ ಆಗುತ್ತೆ. ಸೊ ತುಂಬ ಚೆನ್ನಾಗಿತ್ತು. ನೆಕ್ಸ್ಟ್ ಡೇ ಬ್ಲಾಗ್ ಇದು. ಸ್ಕೂಲಿಂದ ಡ್ರಾಪ್ ಮಾಡಿದರು ಬಸ್ಸಲ್ಲಿ. ಸೊ ಅವಳನ್ನ ಪಿಕ್ ಮಾಡೋಕ್ಕೆ ನಾವು ಮನೆಯಿಂದ ಒಂದು 5 ಮಿನಿಟ್ಸ್ ವಾಕೇಬಲ್ ಡಿಸ್ಟೆನ್ಸ್ ಇದೆ. ಹಾಗೆ ಬಸ್ ಒಳಗಡೆ ಹೋಗಿ ನಾವು ಮಗಳನ್ನ ಪಿಕ್ ಮಾಡಿದೆ ನಾನು. ತುಂಬ ಮಿಸ್ ಮಾಡ್ಕೋತಾ ಇದ್ದೆ ಈ ಟೈಮಲ್ಲಿ, ಬಟ್ ಓದಲೇಬೇಕಲ್ವಾ, ಸೊ ಅಡ್ಜಸ್ಟ್ ಮಾಡ್ಕೋತಾ ಇದ್ದೀನಿ. ಅವಳು ಕೂಡ ತುಂಬ ಖುಷಿಯಾಗಿದ್ದಾಳೆ. ಹೀಗೆ ಸಪೋರ್ಟ್ ಮಾಡಿ ಕೂರ್ಟಿಡ್ ಚಾನಲ್ನ. ಥ್ಯಾಂಕ್ ಯು ಸೋ ಮಚ್.